ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಮೆಲುವಿಗೆ ಸ್ವಾಗತ. ಸೆಕೆಂಡ್ ಡೇ ಆಫ್ 7th ಡೇ ಆಗಿರುತ್ತೆ. ಇವತ್ತು ನಾನು ಕರಿಮೆಣಸು ಒಗ್ಗರಣೆ ಮಾಡಿದ್ದೀನಿ. ಸಾಂಬಾರು ಮತ್ತು ಅನ್ನಕ್ಕೆ ಇಡೋಣ ಅಂತ ಕಿಚನ್ಗೆ ಬಂದೆ. ಇಲ್ಲಿ ದಾಲ್ ಮತ್ತು ಹೆಸ್ರು ಕಾಳನ್ನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದರದ್ದು ರೆಸಿಪಿನ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಆಮೇಲೆ ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಹೀಟ್ರ್ ಹಾಕ್ಬಿಟ್ಟು ಸ್ನಾನ ಮಾಡೋಣ ಅಂತ ನೀರು ತುಂಬಿಸ್ತಾ ಇದ್ದೆ. ಹೀಟ್ರ್ ಹಾಕಿದ ತಕ್ಷಣ ಅಪ್ಪ ಒಂದು ದುಡ್ಡು ಕೊಡ್ತು ಅಂದ್ಬಿಟ್ಟು ಹಾಲು ಮತ್ತು ಬೂಸ್ಟ್ ತರೋಕ್ಕೆ ಅಂತ ಅಂಗಡಿಗೆ ಹೋದೆ. ಹಾಲು ಕಾಯಕ್ಕಿಟ್ಬಿಟ್ಟು ಈ ಕಡೆ ಬರ್ಕೊಳ್ಳೋಣ ಅಂತ ಬಂದೆ. ಸ್ವಲ್ಪ ನೋಟ್ಸ್ ಇನ್ಕಂಪ್ಲೀಟ್ ಇತ್ತು. ನೀವು ಯಾವ ಟೈಮಲ್ಲಿ ನೋಟ್ಸ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಸ್ವಲ್ಪ ಕಮೆಂಟ್ ಹಾಕಿ ನನಗೆ. ನೋಟ್ಸ್ ಕಂಪ್ಲೀಟ್ ಆದಮೇಲೆ ಹಾಲು ಕುಡಿದ್ಬಿಟ್ಟು ಸ್ನಾನ ಮಾಡೋಣ ಅಂತ ಹೋದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ನನ್ನ ಫ್ರೆಂಡು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಅದಕ್ಕೆ ಯಾರೂ ಕಮೆಂಟ್ ಪಿನ್ ಮಾಡಿರಲಿಲ್ಲ, ಕಮೆಂಟ್ ಮಾಡಿ. ಆಮೇಲಿಂದ ಸ್ನಾನ ಆದಮೇಲೆ ಸಾಂಬಾರು ನೋಡಿದೆ. ಸಾಂಬಾರು ರೆಡಿಯಾಗಿದೆ. ಇದು ಖಾರ ಇತ್ತು ಅಂದ್ಬಿಟ್ಟು ಖಾರ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕೆ ಇಟ್ಬಿಟ್ಟು ಸಾಂಬಾರು ರೆಡಿಯಾಗಿತ್ತು. ಇದಕ್ಕೆ ಖಾರ ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಟ್ಟೆ. ಇದಕ್ಕೆ ನಾನು ಹೇಳಿದ್ದು, ನಾನು ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ. ಅಂದರೆ ಟೈಮ್ ಇರಲಿಲ್ಲ, ಸ್ಕೂಲ್ಗೆ ಹೋಗಬೇಕಾಗಿತ್ತು. ಹಂಗೆ ಒಗ್ಗರಣೆ ಕೊಟ್ಕೊಂಡು ಊಟ ಮಾಡಿಬಿಟ್ಟು ಹೋದೆ. ಆಮೇಲಿಂದ ಟೈಮ್ ಆಗೋಗಿತ್ತು ಅಂತ ನೀರು ತುಂಬಿಸ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ರೆಡಿ ಆಗ್ತಾಯಿದ್ದೆ. ನಾನು ಅನ್ನ ಸಾಂಬಾರು ಊಟ ಮಾಡೋಣ ಅನ್ನೋಷ್ಟರಲ್ಲಿ ಅಪ್ಪ ಹೋಟೆಲಿಂದ ತಿಂಡಿ ತಂದಿದ್ದರು. ಇಡ್ಲಿ ಮತ್ತು ವಡೆ, ಚಟ್ನಿ, ಸಾಂಬಾರೆಲ್ಲ. ಅದನ್ನ ತಿನ್ಕೊಂಡು ಬಾಕ್ಸ್ಗೆ ಅನ್ನ ಸಾಂಬಾರು ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ. ನಿಮ್ಮ ಊರ ಕಡೆಯಲ್ಲಿ ಯಾವ ಐಟಮ್ಸ್ ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ನಮ್ಮೂರಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಸಾಫ್ಟಾಗಿತ್ತು. ಹಾಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋದೆ. ಸ್ಕೂಲಿಂದ ಬಂದಿದ್ದು ಕಂಟಿನ್ಯೂಷನ್ ಆಗಿರುತ್ತೆ. ಸ್ಕೂಲಿಂದ ಬಂದು ಶೂ ಸಾಕ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಯೂನಿಫಾರ್ಮ್ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಫ್ರೆಶ್ ಅಪ್ ಆದೆ. ಯೂಶ್ವಲಿ ನಾನು ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾದರೂ ಒಂದು ತಿಂತಾ ಇರ್ತೀನಿ. ಆ್ಯಪಲ್ ಇತ್ತು ಅಂದ್ಬಿಟ್ಟು ಒಂದು ಆ್ಯಪಲ್ ಕಟ್ ಮಾಡ್ಕೊಂಡು ತಿಂತಾಯಿದ್ದೆ. ನೀವು ಬಂದಿದ್ದ ತಕ್ಷಣ ಏನು ತಿಂತೀರಾ ಅಂತ ಕಮೆಂಟ್ ಪಿನ್ ಮಾಡಿ. ಆಮೇಲಿಂದ ಅದು ತಿಂದಿದ್ದ ತಕ್ಷಣ ನಮ್ಮ ಫ್ರೆಂಡು ಫೋಟೋ ಕಳಿಸಿದ್ದ. ಚಿಲ್ಡ್ರನ್ಸ್ ಡೇ ದಿನ ನಮ್ಮ ಸ್ಕೂಲಲ್ಲಿ ಗ್ರೂಪ್ ಫೋಟೋ ತೊಗೊಂಡಿದ್ವಿ. ಅದು ಫೋಟೋ ಕಳಿಸಿದ್ದ. ಅದು ಸ್ಟೇಟಸ್ಗೆ ಹಾಕಾದ್ಮೇಲೆ ಒಂದು ಡ್ರಾಯಿಂಗ್ ಇತ್ತು, ಅದು ಎಡಿಟಿಂಗ್ ಇತ್ತು. ಅದು ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು, ಅದು ಮಾಡ್ತಾಯಿದ್ದೆ. ಅಷ್ಟು ನಮ್ಮ ಫ್ರೆಂಡ್ ಬಂದ. ಅವನು ನಾನು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ತಕ್ಷಣ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನಾವು ಫೋನ್ ಇಟ್ಕೊಂಡಿರ್ತೀವಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಇದೊಂದು ರೀಲ್ ಇತ್ತು ಅಂದ್ಬಿಟ್ಟು ಬರ್ಕೋತಾ ಇದ್ದೆ. ಇದನ್ನ ಟಂಗ್ ಟ್ವಿಸ್ಟರ್ ಅಂತ ಹೇಳ್ತಾರೆ. ಇದು ಫೋಟೋ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಇನ್ನೊಂದು ವೀಡಿಯೋದಲ್ಲಿ ನೋಡಿ. ಆಮೇಲೆ ನಮ್ಮ ಫ್ರೆಂಡು ಟೈಮ್ ಆಗಿತ್ತು ಅಂತ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದ. ನಂತರ ನಾವು ಅದೇ ಅನ್ನ ಸಾಂಬಾರು ಮಾಡಿದ್ನಲ್ಲ, ಅದನ್ನೇ ಬಿಸಿ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ. ನಮ್ಮಂಥ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ದೊಡ್ಡವ್ರು ಏನಾದ್ರು ವೀಡಿಯೋ ನೋಡ್ತಾ ಇದ್ದರೆ ಇದು ಬೇರೆಯವ್ರ ಮಕ್ಕಳಿಗೆ ಇನ್ಸ್ಪೈರ್ ಆಗಲಿ ಅಂತ ಮಾಡ್ತಾ ಇರೋದು. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.